ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೇಳೆ ನುಗ್ಗೆಕಾಯಿ ಸಾರು ಮಾಡೋಣ. ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರಲ್ಲಿ 1-2 ಕಪ್ಪು ಬೇಳೆ ಹಾಕೋತೀನಿ. ತೊಗರಿ ಬೇಳೆ ಹಾಕೋತಾ ಇದ್ದೀನಿ. ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ 3 ನುಗ್ಗೆಕಾಯಿ ತೊಗೊಂಡಿದ್ದೀನಿ. ಅದಾದಮೇಲೆ ಬದನೆಕಾಯಿ, ಆಲೂಗಡ್ಡೆ, ಸ್ವಲ್ಪ ತೆಂಗಿನಕಾಯಿ, ಚಿಟಿಕೆ ಅಷ್ಟು ಹುಣಸೆಹಣ್ಣು, 1 ಕಟ್ ಮಾಡ್ಕೊಂಡಿರೋ ಈರುಳ್ಳಿ. ಇದು ಒಗ್ಗರಣೆಗೆ ಕರಿಬೇವಿನ ತೊಗೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ತೊಗೊಂಡಿದ್ದೀನಿ, ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಸಾಸಿವೆ. ಮೊದಲಿಗೆ ಒಂದು ಬಾಣಲಿಯಲ್ಲಿ ನೀರು ಹಾಕೋತಾ ಇದ್ದೀನಿ. ಇದು ಕುಕ್ಕರಲ್ಲಿ ಹಾಕಿದ್ರೆ ತುಂಬ ಬೆಂದು ಹೋಗುತ್ತೆ. ಅದರಿಂದ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಬಾಣಲಿಯಲ್ಲಿ ಬಿಸಿ ನೀರು ಜೊತೆಗೆ ಇದನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ನುಗ್ಗೆಕಾಯಿ ಹಾಕೋತಾ ಇದ್ದೀನಿ. ಅದಾದಮೇಲೆ ನಾನು ಆಲೂಗಡ್ಡೆ ಹಾಕೋತೀನಿ. ಅದಾದಮೇಲೆ ಬದನೆಕಾಯಿ ಹಾಕೋತೀನಿ. ಎಲ್ಲನೂ ಒಟ್ಟಿಗೆ ಹಾಕಿ ಸ್ವಲ್ಪ ಹೊತ್ತು ಕುದಿಸಿದ್ರೆ ಸಾಕು. ಬಟ್ ಕುಕ್ಕರಲ್ಲಿ ಮಾತ್ರ ಬೇಯಿಸೋಕ್ಕೆ ಹೋಗಬೇಡಿ, ತುಂಬ ಮೆತ್ತಗಾಗುತ್ತೆ, ಸಾಂಬಾರು ಚೆನ್ನಾಗಿ ಬರೋದಿಲ್ಲ. ಇದೇ ಥರ ನಾವು ಮಾಡೋ ಎಲ್ಲ ವೀಡಿಯೋಸಿಗೂ ನೀವು ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರಿಪ್ಷನ್ ಆಗಿ ನಮ್ಮ ಚಾನಲಿಗೆ. ಈ ಥರ ತುಂಬ ರೆಸಿಪೀಸ್ ಇದೆ ನಮ್ಮ ಹತ್ರ. ನೋಡಿ, ಸ್ವಲ್ಪ ಬೆಂದಿದೆ ಅಂತ ಅನಿಸಿದ ಮೇಲೆ ನಾನು ಅದಕ್ಕೆ ರುಚಿಗೆ ತಕ್ಕಂತೆ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕುದಿಸೋಣ. ಅದು ಬೇಯ್ತಾ ಇರಲಿ. ನಾವೀಗ ಒಂದು ಜಾರಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕಾಯಿನ ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕಿದ್ರೆ ಅಷ್ಟು ಕಾಯಿ ಹಾಕ್ಕೊಳ್ಳಿ, ಕಮ್ಮಿನೇ ಹಾಕ್ಕೊಳ್ಳಿ ಕಾಯಿನ. ಅದಾದಮೇಲೆ ಸಣ್ಣದಾಗಿ 1-2 ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಆ ಈರುಳ್ಳಿನ ಜಾರಿಗೆ ಹಾಕ್ಕೊಳ್ಳೋಣ ನಾವು. ನಿಮ್ಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೀವು ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೋದು. ಹುಳಿ ಜಾಸ್ತಿ ತಿನ್ನೋ ಥರ ಇದ್ದರೆ ಒಂಚೂರು ಜಾಸ್ತಿನೇ ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಮನೆಯಲ್ಲೇ ಮಾಡಿರೋ ಖಾರದ ಪುಡಿನ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ ಒಂದು 3 ಸ್ಪೂನ್ ಹಾಕೋತಾ ಇದ್ದೀನಿ ಖಾರದ ಪುಡಿನ. 3-4 ಸ್ಪೂನ್ ಹಾಕ್ಕೋಬೋದು. ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಹಾಕ್ಕೋಬೋದು. ಅದಾದಮೇಲೆ ಒಂದು ಸಣ್ಣ ಸ್ಪೂನಲ್ಲಿ ನಾನೊಂದು 3 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು ಮೊದಲಿಗೆ ಒಂದು ಕುಕ್ಕರಲ್ಲಿ ಬೇಳೆ ಮತ್ತು ಟೊಮೊಟೊನ ಬೇಯಿಸ್ಕೊಂಡಿದ್ದೆ. ಒಂದು 2-3 ವಿಷಿಲ್ ಹೊಡೆದ ಮೇಲೆ ಅದನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ನಾವೇನೀಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀವಲ್ಲ, ಅದ್ರ ಜೊತೆಗೆ ಆ ಟೊಮೊಟೊನ ಹಾಕ್ಕೊಂಡು ರುಬ್ಕೊಳ್ಳೋಣ. ಟೊಮೊಟೊನ ಹಾಕ್ಕೊಂಡು ರುಬ್ಕೊಂಡಿದ್ದಾಯಿತು. ಅದನ್ನು ಪಕ್ಕಕ್ಕಿಟ್ಟು ಇವಾಗ ಒಗ್ಗರಣೆಗೆ ರೆಡಿ ಮಾಡೋಣ. ಈಗ ಒಂದು 4-5 ಸ್ಪೂನಷ್ಟು ನಾನು ಆಯಿಲ್ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾನು 1-2 ಸ್ಪೂನು ಸಾಸಿವೆ ಹಾಕೋತಾ ಇದ್ದೀನಿ. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವು ಕೇಳೋ ಎಲ್ಲ ವೀಡಿಯೋಸ್ನೂ ನಾನು ಮಾಡಿ ಹಾಕ್ತೀನಿ. ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ನಾನು 1-2 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕ್ತಿದ್ದಂಗೆ ಆಗಲೇ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ, ಅದನ್ನು ಈರುಳ್ಳಿನ ಹಾಕೋತಾ ಇದ್ದೀನಿ. ಇದಾದಮೇಲೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋತೀನಿ. ಎಲ್ಲನೂ ಒಂಚೂರು ಮಿಕ್ಸ್ ಮಾಡಿ ಈರುಳ್ಳಿ ಒಂಚೂರು ಬ್ರೌನಿಷ್ ಬರೋವರೆಗೂ ನಾವು ಇದನ್ನು ಕೈ ಆಡಿಸ್ತಾ ಇರೋಣ. ಇದೇ ಥರ ನಾನು ಮಾಡಿರೋ ಎಲ್ಲ ರೆಸಿಪೀಸ್ನೂ ನೀವು ನಿಮ್ಮ ಮನೇಲಿ ಟ್ರೈ ಮಾಡ್ಬೋದು. ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಯಾವುದಾದ್ರೂ ರೆಸಿಪೀಸು ಗೊತ್ತಾಗಲಿಲ್ಲ ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ಕೊಡ್ತೀನಿ. ನೋಡ್ತಿರ್ಬೋದು ನೀವು, ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಬಂದಿದೆ. ಕುಕ್ಕರಲ್ಲಿ ಬೇಯಿಸಿರೋ ಬೇಳೆ ಮತ್ತು ಟೊಮೆಟೊನ ಮಸ್ಕೊಂಡು ನಾನೀಗ ಅದನ್ನು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು. ನೋಡ್ಕೊಳ್ಳಿ, ಕನ್ಸಿಸ್ಟೆನ್ಸಿನ ನೀವು ಈಗಲೇ ನೋಡ್ಕೊಳ್ಬೋದು. ಗಟ್ಟಿ ಬೇಕಿದ್ದರೆ ಗಟ್ಟಿ ಮಾಡ್ಕೋಬೋದು, ನಿಮಗೆ ತೆಳುವಾಗಿ ಬೇಕಿದ್ದರೆ ನೀವು ತೆಳುವಾಗಿ ಕೂಡ ಮಾಡ್ಕೊಳ್ಬೋದು. ಹಾಗೆ ಆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಬೇಯಲಿ. ಈಗ ನೀವು ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ನಾವು ಆಗಲೇ ತರಕಾರಿನ ಬೇಯಿಸ್ಕೊಂಡಿದ್ವಲ್ಲ, ಈಗ ಅದು ಚೆನ್ನಾಗಿ ಬೆಂದಿದೆ. ಅದನ್ನು ನಾವು ಇದರೊಳಗಡೆ ಹಾಕ್ಕೊಂಡು ಕೈ ಆಡಿಸೋಣ ಒಂದು ಸ್ವಲ್ಪ ಹೊತ್ತು. ರುಚಿಗೆ ತಕ್ಕಂತೆ ಉಪ್ಪು, ಖಾರ ಎಲ್ಲ ನೀವು ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಆಗಲೇ ನಾವು ಜಾರಲ್ಲಿ ಹಾಕ್ಕೊಂಡಿದ್ವಲ್ಲ, ಎಲ್ಲ ರುಬ್ಕೊಂಡು
ಮಸಾಲದಲ್ಲಿ ಬೇಕಿದ್ರೆ ನೀರು ಒಂದು ಸ್ವಲ್ಪ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 5ರಿಂದ 6 ಜನಕ್ಕೆ ಆಗೋವಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ಎಲ್ಲ ಐಟಮ್ಸ್ನೂ ಕಮ್ಮಿ ತೊಗೊಂಡು ನೀವು ಮಾಡ್ಕೊಬೋದು. ಈಗ ನೀವು ನೋಡ್ತಾ ಇರ್ಬೋದು, ನಾನು ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀನಿ. ತುಂಬ ತೆಳುವಾಗಿನೂ ಬೇಡ, ತುಂಬ ಗಟ್ಟಿಯಾಗಿನೂ ಬೇಡ. ನನಗೆ ಇನ್ನೊಂದು ಸ್ವಲ್ಪ ಅದಕ್ಕೋಸ್ಕರ ಒಂಚೂರು ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನನಗೆ ಒಂದು ಸ್ವಲ್ಪ ಸಾಂಬಾರು ತಿಳಿಯಾಗಿರಬೇಕಿತ್ತು, ಅದಕ್ಕೋಸ್ಕರ ಹಾಕೋತಾ ಇದ್ದೀನಿ. ಈ ಟೈಮಲ್ಲಿ ಬೇಕಿದ್ರೆ ಕುದಿಯೋಕ್ಕಿಂತ ಮುಂಚೆ ನೀವು ಇದಕ್ಕೆ ಖಾರ ಹಾಕೋಬೋದು. ಖಾರದ ಪುಡಿ ಬೇಕು. ಉಪ್ಪು ಹಾಕೋತಾ ಇದ್ದೀನಿ ನಾನಿಲ್ಲಿ, ನೀವು ನೋಡ್ತಿರ್ಬೋದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೀವು. ನಾನು ತುಂಬ ರುಚಿಕರವಾದ ರೆಸಿಪೀಸ್ಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬೇಳೆ ಮತ್ತು ನುಗ್ಗೆಕಾಯಿ ಸಾಂಬಾರನ್ನ ನೀವು ಮುದ್ದೆ ಜೊತೆಗೂ ತಿನ್ಬೋದು, ಹಾಗೆ ರೈಸ್ ಜೊತೆ ಕೂಡ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಿ ಎಲ್ಲರಿಗೂ ಇದು ಫೇವ್ರೆಟ್ ಸಾಂಬಾರಾಗಿರುತ್ತೆ. ಪ್ರತಿ ಸಲವೂ ಇದನ್ನು ಮಾಡಿಕೊಡಿ ಅಂತ ಕೇಳ್ತಾರೆ. ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ ಸಾಂಬಾರನ್ನ. ಸಾಂಬಾರು ಕುದಿಯೋ ಅಷ್ಟು ನಿಮಗೆ ತುಂಬ ಟೇಸ್ಟ್ ಬರುತ್ತೆ. 1-2 ನಿಮಿಷ ಹಾಗೆ ಸ್ಟವ್ ಮೇಲೆ ಇಟ್ಟು ನಾನು ಇದನ್ನು ಆಫ್ ಮಾಡ್ಕೊಳ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಈ ರೆಸಿಪಿ ಒಂದು ವೇಳೆ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.